ಅದರಿಂದ ಇದು ಈ ಅವಿಶ್ವಾಸ ಅಲಿಕ್ಕೆ ಕಾರಣ ಶಾಸಕರು ತಮ್ಮದೇರು. ಶಾಸಕರು ಬೆಂಬಲ ಇರ್ಲಾರ ಅಂತೂ ಶಾಸಕ ತಮ್ಮ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮೂಲ ಕಾಂಗ್ರೆಸ್ ಅಂತೂ ಅವ್ರ ಹತ್ರ ಕಾಣಲೇ ಆಗ್ಯಾರ ಯಾರು. ನನ್ ಮೂಲ ಕಾಂಗ್ರೆಸ್ ಹಿಂದಕ್ ತಳಿ ಬಿಟ್ಟಾರೆ. ಅದ್ರಾಗ ಸಂಸ್ಥೆ ಮೂಲ ಕಾಂಗ್ರೆಸ್ ಹಿಂದಕ್ ತಳ್ಯಾರ. ಶಾಸಕರು ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಕೆಟ್ಟ ಪರಿಣಾಮ ಬೀರ್ತದೆ. ಮುಂದಿನ ದಿನಮಾನದಾಗ ಕೆಟ್ಟ ಪರಿಣಾಮ ಬೀರ್ತದೆ ಹೊರತು ಯಾವುದೇ ರೀತಿ ಒಳ್ಳೇದಾಗುದಿಲ್ಲ. ಯಾಕಂದ್ರೆ ಬಿಜೆಪಿ ಪರವಾಗಿ ಓಡಾಡಿದವರು, ಬಿಜೆಪಿ ಪರವಾಗಿ ಇರೋರೇ ಶಾಸಕರ ಹತ್ರ ಕಾಣ್ತಾ ಇದ್ದಾರೆ. ಶಾಸಕರ ಮನೆಯವರು ಅವ್ರ 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 ಸಹೋದರನ ಮೇಲೆ ಶಾಸಕರದ ಅನುದಾನ ತಂದು ಅನುದಾನ ತಂದು ಅಭಿವೃದ್ಧಿ ಪಡಿಸಲಿಕ್ಕೆ ಅವ್ರಿಗೇನು ಕೊರತೆ ಇಲ್ಲ. ಯಾಕಂದ್ರೆ ಆ ಸಹಕಾರ ನನಗೆ ಸಿಕ್ಕಿಲ್ಲ, ಅವ್ರಿಗೆ ಸಿಕ್ಕೇ ನೂರಕ್ಕೆ ನೂರು. ಅದಕ್ಕೆ ಶಾಸಕರು ಬಹಳ ಚಾಣಾಕ್ಷದಾರ. ಅವ್ರಿಗೇನು ಹೇಳುದೇನ ನನ್ನ ಅನಿಸಿಕೆ ಪ್ರಕಾರ ಅವ್ರಿಗೇನು ಹೇಳೋದು ಅವಶ್ಯಕತೆ ಇಲ್ಲ. ವೀಕ್ಷಕರಿಗೆ ನಮಸ್ಕಾರ. ನ್ಯೂಸ್ ಸ್ಪೀಡ್ ಪೋಸ್ಟ್ ಗೆ ಸ್ವಾಗತ. ನಾನು ಸಂಗಮೇಶ್ ಟಿಕೆ. ನಮ್ ಜೊತೆ ಇವತ್ತು ಪುರಸಭೆಯ ಮಾಜಿ ಅಧ್ಯಕ್ಷರಾದ ಶಾಂತವೀರ್ ಬಿರಾದರ್ ಅವರು ನಮ್ ಜೊತೆ ಇದ್ರೆ ಅವರನ್ನ ನಾನು ನೇರವಾಗಿ ಮಾತಾಡ್ಸ್ಕೊತಾ ಹೋಗ್ತೇನೆ. ಸರ್, ಅವಿಶ್ವಾಸ ಮತ ಗೊತ್ತುವಳಿ ಆದ ತಕ್ಷಣ ತಾವು ಅಧಿಕಾರಿಯಿಂದ ಕೆಳಗಿಳಿತೀರಿ. ಆ ತಕ್ಷಣ ತಮ್ಗೆ ಏನ್ ಅನಿಸ್ತು ಸರ್? ಏನಿಲ್ಲ, ನಾನು ವಿಶ್ವಾಸ ಮತ ಕಳ್ಕೊಂಡಿನಿ ಎಂಬುದು ಒಂದು ಇದು ಅದ. ಆದ್ರೆ ನನಗೆ ನೋವು ಅದ. ನಾನು ಯಾವುದೇ ತಪ್ಪು ಮಾಡಿಲ್ಲ, ಯಾಕೆ ವಿಶ್ವಾಸ ಮತ ಕಳ್ಕೊಂಡಿ ಎಂಬುದು ಒಂದು ನೋವು ಅದ. ನಾನು ತಪ್ಪು ಮಾಡಿದ್ನಿ ಅಂದ್ರೆ ನನಗೆ ವಿಶ್ವಾಸ ಮತ ಕಳ್ಕೊಳಕ. ಆದ್ರೆ ನಾನು ತಪ್ಪು ಮಾಡಿಲ್ಲ ಎಂಬುದು ಗೊತ್ತಿದ್ರು ನನ್ ಮ್ಯಾಗ ವಿಶ್ವಾಸ ಮಾಡಿದ್ರು ಯಾಕೆ ಮಾಡಿದ್ರ ಎಂಬುದು ನನಗೆ ಇನ್ನೂ ಅರ್ಥ ಆಯ್ತು. ಸೊ ಹೀಗಾಗಿ ಒಂದ್ ಕಡೆ ಅಧಿಕಾರಕ್ಕೆ ಕಳ್ಕೊತೀರಿ, ಮತ್ತೆ ಅದನ್ನ ಇದು ಮಾಡ್ತೀರಿ, ಒಂದ್ ಕಡೆ ಇದು ಮಾಡ್ತೀರಿ. ಅಂದ್ರೆ ಇದ್ರ ಶಾಸಕರ ಪಾತ್ರ ಸರ್, ಅಂದ್ರೆ ಇದ್ರ ಬಗ್ಗೆ ಶಾಸಕರಿಗೆ ಗೊತ್ತಿದೆಯೋ ಅಥವಾ ಗೊತ್ತಿಲ್ವಾ? ಶಾಸಕರು ಸಂಪೂರ್ಣ ಗೊತ್ತಿದೆ. ಅದರಿಂದ ಈ ಅವಿಶ್ವಾಸ ಅಲಿಕ್ಕೆ ಕಾರಣ ಶಾಸಕರು ತಮ್ಮದೇರು. ಶಾಸಕರು ಬೆಂಬಲ ಇರ್ಲಾರ ಅಂತೂ ಶಾಸಕರು ತಮ್ಮ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಜಿಲ್ಲಾಡಳಿತ ಆಗಲಿ, ಇಲ್ಲಿನ ಪೊಲೀಸ್ ಅಧಿಕಾರಿಗಳಾಗಲಿ, ನಮ್ಮ ಪುರಸಭೆ ಸಿಬ್ಬಂದಿ ಆಗಲಿ ಸಂಪೂರ್ಣ ಅವ್ರಿಗೆ ಸಪೋರ್ಟ್ ಆಗಿ ನಿಂತಾಗ, ಮುಖ್ಯಾಧಿಕಾರಿ ಸಿಬ್ಬಂದಿ ಅನ್ನೋಕ್ಕಿಂತ ಮುಖ್ಯಾಧಿಕಾರಿ ಪೂರಾ ಅವ್ರಿಗೆ ಸಪೋರ್ಟ್ ಆಗಿ ನಿಂತಾಗ ಇದ್ರ ಅರ್ಥ ಏನು? ಶಾಸಕರು ಬೆನ್ನಿಂದಿರ್ಲಿಲ್ಲ ಅಂದ್ರೆ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶಾಸಕರು ಸಂಪೂರ್ಣ ಅವ್ರಿಗೆ ಬೆಂಬಲಕ್ಕೆ ನಿಂತಾರ ಅನ್ನೋದಕ್ಕೆ ಇದು ಅವಿಶ್ವಾಸ ಆಗಿದೆ. ಒಂದ್ ಕಡೆ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತೀರಿ ಮೂಲ ಕಾಂಗ್ರೆಸ್ಗರನ್ನ ತುಳಿಯೋ ಪ್ರಯತ್ನ ಮಾಡ್ತಾ ಇದಾರೆ ಅಂತ, ಅದು ನಿಜನಾ? ಮೂಲ ಕಾಂಗ್ರೆಸ್ ಹತ್ರ ಅವ್ರ ಹತ್ರ ಕಾಣಲೇ ಆಗ್ಯಾರ ಯಾರು. ನಾನ್ ನೋಡ್ಲಕ್ಕ. ಯಾಕಂದ್ರೆ ಒಂದು ನಾಮಿನೇಟ್ ಕಾಣಲ್ದು ನನಗ. ಅಲ್ಲಿಂದ ಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ಕಾಣ್ತಾ ಇಲ್ಲ. ನಾವು ಕಾಂಗ್ರೆಸ್ನಾಗ 10 ವರ್ಷ ಮೇಲ್ಪಟ್ಟ ಆಯ್ತು ನಾನು ಇರ್ಲಿಕ್ಕಂತು. ನಾನು ಮೂಲ ಕಾಂಗ್ರೆಸ್ ಏನ. ಯಾಕಂದ್ರೆ ನಾನು ಶಿವಾನಂದ ಪಾಟೀಲ್ ಮಾನ್ಯ ಸಚಿವರಾದ ಶಿವಾನಂದ ಪಾಟೀಲ್ ಗಾಡಿ ಹಾಕೊಳಗಿನಿ. ಅಲ್ಲಿಂದ ಶರಣಪ್ಪನವರ ನೇತೃತ್ವದಾಗ ಶಿವಾನಂದ ಪಾಟೀಲ್ ನೇತೃತ್ವದಾಗ ಕಾಂಗ್ರೆಸ್ ಸೇರ್ಪಡೆ ಆಗಿನಿ. ನಾನು ನೋಡ್ಲಕ್ಕಾಗಿ ಮೂಲ ಕಾಂಗ್ರೆಸ್ಸಿಗರು ಯಾರು ಕಾಣ್ತಾ ಇಲ್ಲ. ಏನೋ ಅಲ್ಪ ಸ್ವಲ್ಪ ಒಂದು ಇಬ್ರು ಮೂವರು ಕಾಣ್ಬಹುದು. ಆದ್ರೆ ಮ್ಯಾಕ್ಸಿಮಮ್ ಎಕ್ಸ್ಟೆನ್ಷನ್ ಮೂಲ ಕಾಂಗ್ರೆಸ್ಸಿಗರು ಅಲ್ಲಿ ಬೆಲೆನೇ ಇಲ್ಲ ನಂಗೆ ಅನಿಸ್ತದೆ. ಅಂದ್ರೆ ಇಲ್ಲಿ ಮೂಲ ಕಾಂಗ್ರೆಸ್ಸಿಗರನ್ನ ಹಿಂದಕ್ಕೆ ತಾಳ್ತಾ ಇರ್ತಕ್ಕಂಥ ಪ್ರಯತ್ನ ಅಥವಾ ತುಳಿಯೋ ಪ್ರಯತ್ನ ನಡೀತಾ ಇದೆಯಾ? ಮೂಲ ಕಾಂಗ್ರೆಸ್ ಹಿಂದಕ್ಕೆ ತಳ್ಳಿ ಬಿಟ್ಟಾರೆ. ಅದರಾಗ ಸಂಸ್ಥೆ ಮೂಲ ಕಾಂಗ್ರೆಸ್ ಹಿಂದಕ್ಕೆ ತಳ್ಳ್ಯಾರ. ಸರ್, ಈಗಾದ್ರೆ ಮೂಲ ಕಾಂಗ್ರೆಸ್ ಕಾರ್ಯಕರ್ತರನ್ನ ನಾಯಕರನ್ನ ಹಿಂದಕ್ಕೆ ತಳ್ಳಿದ್ರೆ ಇದ್ರ ಪರಿಣಾಮ ಏನಾಗುತ್ತೆ? ಶಾಸಕರು ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಕೆಟ್ಟ ಪರಿಣಾಮ ಬೀರ್ತದೆ. ಮುಂದಿನ ದಿನಮಾನದಾಗ ಕೆಟ್ಟ ಪರಿಣಾಮ ಬೀರ್ತದೆ ಹೊರತು ಯಾವುದೇ ರೀತಿ ಒಳ್ಳೇದಾಗುದಿಲ್ಲ. ಯಾಕಂದ್ರೆ ಈಗ ಅವ್ರಿಗೆ ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ಮುನ್ನಡೆಸ್ಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ದೊಡ್ಡ ಸಮುದ್ರಿದಂತ ಪಕ್ಷ. ಇದಕ್ಕೆ ಆದಂತ ಹಿನ್ನೆಲೆ ಅದ. ಇವ್ರು ಕಾಂಗ್ರೆಸ್ ಪಕ್ಷಕ್ಕೆ ಕರೆಕ್ಟ್ ಆಗಿ ಮೂಲ ಕಾಂಗ್ರೆಸ್ಸಿಗೆ ನಾನು ವಲಸೆ ಬಂದಾರ ಮೂಲ ಕಾಂಗ್ರೆಸ್ ಅನ್ನೋಕ್ಕಿಂತ ಏನದಲ್ಲ, ಎಲ್ಲರಿಗೂ ಸರಿಸಮಾನವಾಗಿ ಕರ್ಕೊಂಡು ಹೋಗ್ರಿ ಅಂತ ಹೇಳುದು ನನ್ನ ಅಭಿಪ್ರಾಯ. ಅಂದ್ರೆ ಸರ್, 2023 ಚುನಾವಣೆಯಲ್ಲಿ ಈಗ ಮಾಜಿ ಶಾಸಕರಾದಂತ ರಮೇಶ್ ಬೂಸ್ನವರು ಸೋಲಕ್ಕೆ ಕಾರಣ ಇಲ್ಲಿ ವಲಸೆ ಬಿಜೆಪಿ ಮತ್ತು ಮೂಲ ಬಿಜೆಪಿ ಕಾರ್ಯಕರ್ತರ ನಡುವಿನ ತಿಕ್ಕಾಟ. ಈ ಒಂದು ವೇಳೆಯಲ್ಲಿ ಮೂಲ ಬಿಜೆಪಿ ಕಾರ್ಯಕರ್ತರು ಅಂದ್ರೆ ಅವ್ರ ವಿರುದ್ಧನೇ ಸಾಮಾಜಿಕ ಜಾಲತಾಣ ಪೋಸ್ಟ್ ಹಾಕಿ ಮೂಲ ಕಾರ್ಯಕರ್ತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಹಂಗೆ ಅಂತ ಹೇಳ್ಕಂದ್ರ ಸೊ ಒಂದು ಇದ್ರ ಚರ್ಚೆ ನಡೆದಾಗ ಬಿಜೆಪಿಯ ಅಧ್ಯಕ್ಷರು ಅಂದ್ರೆ ಬಿಜೆಪಿ ಕಡೆಯಿಂದ ಸ್ಪರ್ಧೆ ಮಾಡತಕ್ಕಂತ ರಮೇಶ್ ಬೂಸ್ನವರು ಸೋಲನ್ನ ಅನುಭವಿಸ್ತಾ ಇದ್ದಾರೆ. ಆದ್ರೆ ಈ 2028ರಲ್ಲಿ ಶಾಸಕರಾದಂತ ಕಾಂಗ್ರೆಸ್ ಶಾಸಕರಾದಂತ ಅಶೋಕ್ ಮನುಗಳೂರು 2028ರಲ್ಲಿ ಸ್ಪರ್ಧೆ ಮಾಡಿದಾಗ ಅವ್ರ ಮೇಲೆ ಇದ್ರ ಪರಿಣಾಮ ಬೀರ್ಬೋದು ಅಥವಾ ಏನ್ ಚಾನ್ಸ್ ಇದೆಯಾ? ಇದೇ ರೀತಿ ಕಾರ್ಯಕರ್ತರಿಗೆ ಕಡೆಗಣಿಸುವುದಾಗಲಿ, ಮೂಲ ಕಾಂಗ್ರೆಸ್ ಕಾರ್ಯಕರ್ತರಿಗಾಗಲಿ, ಎಲ್ಲಾ ದುಡ್ದವ್ರಿಗಾಗಲಿ ಕಡೆಗಣಿಸಿದ್ರೆ ಇದು ಆಗ್ಬಹುದು. ಯಾಕಂದ್ರೆ ಇನ್ನು 3 ವರ್ಷ ಟೈಮ್ ಅದ, ತಿದ್ಕೊಳ್ಳಿಕ್ ಟೈಮ್ ಅದ. ತಿದ್ಕೋಬೇಕು. ತಿದ್ಕೊಂಡಾಗ ಎಲ್ಲಾ ಕಾರ್ಯಕರ್ತರು ಒಕ್ಕಟ್ಟಾಗಿ ಮಾಡೋದಾಗೆ ಆಗುದು. ಯಾರೇ ಆದ್ರು ಒಂದೊಂದು ಕಾರ್ಯಕರ್ತನು ಬಹಳ ಇಂಪಾರ್ಟೆಂಟ್ ಅದ. ಅದಕ್ಕೆ ಆ ಕಾರ್ಯಕರ್ತರಿಗೆ ಎಲ್ಲರೂ ಹಿಡ್ಕೊಂಡು ಹೋದ್ರೆ ಮುಂದಿನ ದಿನಮಾನದಾಗ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಕಡೆ ಅಂದ್ರೆ ಕಾರ್ಯಕರ್ತರಿಂದ ಹಿಡಿದುಕೊಂಡು ಜನಸಾಮಾನ್ಯರಿಂದ ಹಿಡಿದುಕೊಂಡು ಸಾಮಾಜಿಕ ಜಾಲತಾಣ ತುಂಬಾ ಇದೇ ರೀತಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ನಾವು ನೋಡ್ಲಕ್ಕಾಗೆ ಅವ್ರು ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲ, ಬಿಜೆಪಿ ಪರವಾಗಿ ಓಡಾಡಿದವರು, ಬಿಜೆಪಿ ಪರವಾಗಿ ಇರೋರೇ ಶಾಸಕರ ಹತ್ರ ಕಾಣ್ತಾ ಇದ್ದಾರೆ. ಕಾಂಗ್ರೆಸ್ ದುಡಿದವರು, ಕಾಂಗ್ರೆಸ್
ಇಲೆಕ್ಷನ್ ಮಾಡಿದವರು ಯಾರು ಕಾಣ್ತಾ ಇಲ್ಲ. ಕಾಂಗ್ರೆಸ್ ಇಲೆಕ್ಷನ್ ಮಾಡಿದವರು ಯಾರು ಕಾಣ್ತಾ ಇಲ್ಲ. ಈ ಬಿಜೆಪಿಗೆ ಈಗಲೂ ಬಿಜೆಪಿಗೆ ಆದ್ರೆ ಶಾಸಕರ ಹತ್ರ ಕಾಣ್ತಾರೆ. ಅವರೇ ಹೈಯೆಸ್ಟ್ ಕಾಣುದು. ಕಾಂಗ್ರೆಸ್ ಕಾರ್ಯಕರ್ತರು ಕಾಣ್ತಾನೆ ಇಲ್ಲ. ಅಂದ್ರೆ ಬಿಜೆಪಿ ಅವರು ಶಾಸಕರ ಹತ್ರ ಹೋಗ್ತಾ ಇದ್ರು ಅಥವಾ ಶಾಸಕರ ಬಿಜೆಪಿ ಅವ್ರ ಹತ್ರ ಹೋಗ್ತಾ ಇದಾರ? ಶಾಸಕರ ಹತ್ರ ಬಿಜೆಪಿ ಅವ್ರು ಹೋಗ್ತಾರೆ. ಶಾಸಕರೇನು ಬಿಜೆಪಿ ಅವ್ರ ಹತ್ರ ಹೋಗುದಿಲ್ಲ. ಶಾಸಕರ ಹತ್ರ ಬಿಜೆಪಿ ಸ್ವಾಭಾವಿಕ. ಶಾಸಕರೇ ಅದಾರ, ಎಲ್ಲರೂ ಕೆಲಸ ಮಾಡ್ಕೊಳಕ್ ಬರ್ತಾರೆ, ಸರ್ವೇ ಸಾಮಾನ್ಯ. ಅದ್ ಕೆಲಸ ಮಾಡ್ಕೊಂಡಿಂದ ಅವ್ರ ಕೆಲಸ ಆಗಿಂದ ಅವ್ರು ಹೋಗಿಲ್ಲ, ಅವ್ರು ಅಲ್ಲೇ ಉಳ್ದಾರ. ಇವತ್ ಮಿತಿ ಮೂಲ ಕಾರ್ಯಕರ್ತರಿಗೆ ಹೊರಗೆ ಹಾಕ್ಯಾರ. ಅವ್ರು ಶಾಸಕರ ಹೊರಗೆ ಹಾಕ್ತಾರೋ ಏನ್ ಬಂದವ್ರ ಹೊರಗೆ ಹಾಕ್ತಾರೋ ಇದು ಕನ್ಫ್ಯೂಷನ್ ಆಗದ. ಆದ್ರೆ ಮೂಲ ಕಾರ್ಯಕರ್ತ ಮಾತ್ರ ದೂರ ಅದ. ಇದ್ರ ಬಗ್ಗೆ ಅಂದ್ರೆ ತಮ್ಮ ಅಭಿಮಾನಿಗಳು ಇವತ್ತು ಹುಟ್ಟುಹಬ್ಬ ಆಚರಿಸುತ್ತಿದ್ರು. ಸೊ ತಮ್ಮನ್ನ ಭವಿಷ್ಯದ ನಾಯಕ ಅಂತ ಹೇಳ್ತಿದ್ರು. ಆದ್ರೆ ಇದಕ್ಕಿಂತ ಹಿಂದ್ ಕಡೆ ಬುಲ್ಡೋಜರ್ ಬಾಬಾ ಅಂತ ಹೇಳಿದ್ರು. ಈಗ ಭವಿಷ್ಯದ ನಾಯಕ ಇದ್ರ ಅರ್ಥ ಏನು? ನಾನು ನನ್ನ ಪುರಸಭೆ ಅಧ್ಯಕ್ಷ ಸ್ಥಾನದಿಂದ ನನ್ನ ಅವಧಿ ಮುಗಿದ ಕೂಡಲೇ ನಾನು ರಾಜಕೀಯ ಬಿಡ್ತೀನಿ ಅಂತ ಹೇಳಿದ್ದೆ. ನಾನು ಮುಂಚೆ ನಾನು ಪ್ರೆಸ್ ಮೀಟಿಂಗ್ನಾಗೂ ಹೇಳಿದ್ದೆ. ನನಗೆ ಇವತ್ತಿನ ನಿಟ್ಟಿಗೆ ನನ್ನ ಅಲ್ಪಾವಧಿ ನನ್ನ ಅವಿಶ್ವಾಸ ಮಾಡಿ ನನಗೆ ಇಳಿಸಿದ್ರಿಂದ ನನಗೆ ನೋವದ. ನಾ ಮುಂದಿನ ದಿನಮಾನದಾಗ ರಾಜಕೀಯ ಮಾಡ್ಬೇಕಂತ ಹೇಳಿ ನಾನು ದೃಢ ಸಂಕಲ್ಪ ಮಾಡ್ಕೊಂಡಿ. ಪ್ರತಿಯೊಂದು ಹಳ್ಳಿಗೂ ಭೇಟಿ ಆಗ್ತೀನಿ, ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಭೇಟಿ ಆಗ್ತೀನಿ. ಮುಂದಿನ ದಿನಮಾನದಾಗ ಕಾಂಗ್ರೆಸ್ ಅಧಿಕಾರ ತರ್ಲಿಕ್ಕೆ ಹಗಲು ದುಡಿತೀನಿ. ಅದು ಮುಂದೆ ಏನ್ ನಾಯಕರು ಏನ್ ನಿರ್ಣಯ ತಗೊಂಡಿರ್ತಾರೆ ಅಷ್ಟೇ. ಆದ್ರೆ ನಾನು ಭವಿಷ್ಯದ ನಾಯಕ ಅನ್ನೋಕ್ಕಿಂತ ಏನಂದ್ರೆ ನಾನು ಒಬ್ಬ ಕಾರ್ಯಕರ್ತ, ಕಾಂಗ್ರೆಸ್ ಕಾರ್ಯಕರ್ತನಾಗಿ ಹೆಚ್ಚಿನ ಕೆಲಸ ಮಾಡಿ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ 3 ವರ್ಷ ಟೈಮ್ ಅದ. 3 ವರ್ಷ ಟೈಮ್ನಾಗ ನಾವು ದುಡಿಬೇಕಂತ ಒಂದು ಅಂದ್ರೆ ಕಾರ್ಯಕರ್ತನಾಗಿ ಉಳಿತಾನೆ ಸರ್. ಆತ ನಾಯಕ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಸೊ ಭವಿಷ್ಯದ ನಾಯಕ ಅಂತಂದ್ರೆ ಕಾರ್ಯಕರ್ತನಾಗಿ ನೀವು ನಾಯಕರಾಗ್ತೀರಾ? ಅಭಿಮಾನಿಗಳು ಭವಿಷ್ಯದ ನಾಯಕ, ಅಭಿಮಾನಿಯಿಂದ ಭವಿಷ್ಯದ ನಾಯಕ ಅಂತ ಕರಿತಾರ. ಆದ್ರೆ ಮೊದಲು ನಾವು ಕಾರ್ಯಕರ್ತರಾದಾಗೆ ನಾಯಕರಾಗಲಿಕ್ಕೆ ಸಾಧ್ಯ. ಅದು ಕಾರ್ಯಕರ್ತರಾಗೆ ಉಳಿತೀನಿ. ಆಮೇಲೆ ನಾಯಕ ಯಾರು ಮಾಡೋದು ಏನ್ ಬಿಡೋದು ಅವ್ರ ಜನರಿಗೆ ಬಿಟ್ಟಿದ್ದು. ನಾವು ಕಾರ್ಯಕರ್ತರಿಗೆ ಜನರಿಗೆ ಬಿಟ್ಟಿದ್ದು. ನಾಯಕ ಮಾಡೋದು ಅವ್ರ ಕೈ, ನನ್ನ ಕೈ ಆಗಿಲ್ಲ. ಅದಕ್ಕೆ ಅವ್ರು ಭವಿಷ್ಯದ ನಾಯಕ, ಅವ್ರು ಈಗ ಪ್ರೀತಿಯಿಂದ ನನಗೆ ಭವಿಷ್ಯದ ನಾಯಕ ಆಗ್ತಾರ. ಆದ್ರೆ ನಾನು ಮೊದಲು ಕಾರ್ಯಕರ್ತನಾಗೆ ದುಡಿಬೇಕಾಗ್ತದೆ. ಈಗ ನಾನು ಕಾರ್ಯಕರ್ತನಾಗ 2028 ಎಲೆಕ್ಷನ್ ಬಂದ್ರೆ ಆ ಸಮಯದಲ್ಲಿ ಅವಕಾಶ ಸಿಕ್ಕರೆ ನೋಡೋಣ. ಅದ್ರಾಗ ಏನಿಲ್ಲ. ಅವಕಾಶ ಸಿಕ್ಕರೆ ಒಂದ್ ವೇಳೆ ಸ್ಪರ್ಧೆ ಮಾಡ್ತೀರಾ? ಅವಕಾಶ ಸಿಕ್ಕರೆ ಸ್ಪರ್ಧೆ ಮಾಡ್ಬೋದ್ರಿ. ಅವಕಾಶ ಸಿಕ್ಕರೆ ಅಲ್ಲಿ ನಾನ್ ಮೊದಲು ದುಡಿಬೇಕು. ನಾನು ಫಸ್ಟ್ ನಾನು ಜನರಿಗೆ ಸ್ಪಂದಿಸ್ಬೇಕು. ಜನರ ಕಷ್ಟ ಸುಖ ಕೇಳ್ಕೋಬೇಕು. ಅವಾಗ ಅವ್ರಿಗೆ ಅವ್ರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಅವಾಗ ಅರ್ತ್ಕೊಂಡಾಗ ನಾನು ಅದು ಕೈ ಹಾಕ್ಬೇಕು. ಶಾಸಕ ಸುಮ್ನೆ ಹೋದ್ಕಿಸ ಶಾಸಕ ಆಜ್ಞೆ ತಿಳಿಸಿ ಹಳ್ಳಿ ತಿರುಗಾಡೋದಾರಲ್ಲ. ನಾನು ಮೊದಲು ಜನರ ನಾಡಿ ಮಿಡಿತ ತಗೊಳ್ತೀನಿ. ಆಮೇಲೆ ಅವ್ರು ಕೂಡ ಸ್ಪಂದಿಸ್ತೀನಿ. ನಾನು ಸಪೋಸ್ ಏನ್ರಿ ನಾನು ಅದ್ರಾಗ ಹಿನ್ನಡೆ ಆದ್ನಿ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ನಾನು ಇಲೆಕ್ಷನ್ ಮಾಡೋದಿಲ್ಲ. ಅವಾಗ ನಾನು ಎಲ್ಲಾ ರೀತಿಯಲ್ಲಿ ನಾನು ಸಮರ್ಥ ಇದೀನಿ ಅಂತ ಹೇಳಿ ನನಗೆ ದೃಢ ಸಂಕಲ್ಪ ಬಂದಾಗ ಮಾತ್ರ ನಾನು ಅದಕ್ಕೆ ಅಂದ್ರೆ ತಮಗೂ ಶಾಸಕರಾಗುವ ಕನಸಿದೆ? ಸಾಮಾನ್ಯ ಕನಸು ನನಗೂ ಅದ. ಸೊ ಒಂದ್ ವೇಳೆ ಚುನಾವಣೆ ಸಮಯದಲ್ಲಿ ತಮ್ಮನ್ನ ಹಿಂದಕ್ಕೆ ತಳೆದ್ರೆ ಏನ್ ಮಾಡ್ತೀರಾ ಅವಾಗ? ಬಂಡಾಯ ಹೇಳ್ತಿರೋ ಅಥವಾ ಏನು ಇದು ರಾಜಕೀಯ ಬೇಡಂತೆ? ಆಗಿನ ನಿರ್ಮಾಣದಾಗ ಏನ್ ನಿರ್ಣಯ ತಗೋತೀನಿ ಅವಾಗ. ಈಗೇನ್ ಹೇಳಿದ್ದಾರಲ್ಲ ಅವಾಗ ನಾನು ನಿರ್ಣಯ ತಗೋತೀನಿ. ಈಗ 2028 ಅಂತ ಪರಿಸ್ಥಿತಿ ಬಂದಾಗ ನಾನು ನಿರ್ಣಯ ತಗೋತೀನಿ. ಈಗ ಅಕ್ರಮ ಒತ್ತುವರಿಗಳನ್ನ ತೆರವುಗೊಳಿಸಿದ್ವಿ. ಇದೊಂದು ದಿಟ್ಟ ಹೆಜ್ಜೆ ಮತ್ತು ದಿಟ್ಟ ನಿರ್ಧಾರ ಅಭಿವೃದ್ಧಿ ಸಲುವಾಗಿ. ಈಗ ಆಯ್ಕೆಯಾದಂತ ಅಧ್ಯಕ್ಷರಾದ ಡಾಕ್ಟರ್ ಶಾಂತವೀರ್ ಮನಗೂಳು ಈ ಯಾವ ಸಲಹೆ ಕೊಡ್ತೀರಿ ಈ ಅಕ್ರಮ ಒತ್ತುವರಿಗಳನ್ನ ಅಲ್ಲಿ ಅಭಿವೃದ್ಧಿ ಮಾಡಕ್ಕೆ? ನಾನು ಶಾಂತವೀರ್ ಮನಗೂಳು ಅವ್ರ ಸಹೋದರನ ಮೇಲೆ ಶಾಸಕರದಾರ. ಅನುದಾನ ತಂದು ಅನುದಾನ ತಂದು ಅಭಿವೃದ್ಧಿ ಪಡಿಸ್ಲಿಕ್ಕೆ ಅವ್ರಿಗೇನು ಕೊರತೆ ಇಲ್ಲ. ಯಾಕಂದ್ರೆ ಆ ಸಹಕಾರ ನನಗೆ ಸಿಕ್ಕಿಲ್ಲ, ಅವ್ರಿಗೆ ಸಿಕ್ಕೇ ಸಿಕ್ತು 100ಕ್ಕೆ 100. ಅದಕ್ಕೆ ಅವರು ಸಿಂಧಿ ಅಭಿವೃದ್ಧಿ ಪಡಿಸ್ಲಿ. ಅಲ್ಲಿಂದ ಒತ್ತುವರಿ ಆಗ್ಲಿಕ್ಕತ್ತಾವ ಅಂತ ಹೇಳಿ ಬೆಳಿಗ್ಗೆ ನಾನು ಫೋನ್ ಬರ್ಲಿಕ್ಕತ್ತಿದ್ದು. ಅವೆಲ್ಲ ತಡೆಗಟ್ಲಿ. ಅಲ್ಲಿಂದ ಫಸ್ಟ್ ಆಫೀಸ್ ಶುದ್ಧ ಮಾಡ್ಕೊಳ್ಳಿ. ಆಫೀಸ್ನಾಗ ಉತಾರಿ ವಿಷಯದಾಗ ಬಹಳ ಹೊಲಸದ. ಅದಕ್ಕ ಬಹಳ ನಿಗಾ ವಹಿಸಿ ಕೆಲಸ ಮಾಡ್ಲಿ ಅಂತ ಹೇಳಿ ಅವ್ರಿಗೆ ಸಲಹೆ ಕೊಡ್ತೀನಿ. ಅವ್ರಿಗೆ ಯಾವುದೇ ರೀತಿ ನಮ್ಮಿಂದ ಸಹಕಾರ ಬೇಕೋ ನಾವು ಸಹಕಾರ ಕೊಡ್ತೀವಿ. ಸೊ ಈ ಅವಿಶ್ವಾಸ ಮತ ಯಾಚನೆ ಆಗುತ್ತೆ ಸರ್. ತಾವು ಅಧಿಕಾರದಿಂದ ಕೆಳಗೆ ಇಳಿತೀರಿ. ಇವತ್ತು ನೋಡಿದ್ರೆ ಒಂದು ಬರ್ತ್ಡೇ ಕಾರ್ಯಕ್ರಮ ಮಾಡ್ತಾ ಇದ್ರಿ. ತಾವು ವೇದಿಕೆ ಮೇಲೂ ಕೂಡ ಹೇಳಿದ್ರಿ, ಅಂದ್ರೆ ನಾನು ಅಣ್ಣನನ್ನ ಕಳೆದುಕೊಂಡು ಬಂದಿದ್ದೀನಿ, ಇಲ್ಲೆಲ್ಲ ಇರ್ತಕ್ಕಂಥವ್ರು ನನ್ನ ಸಹೋದರರು ಅಂತೇಳಿ ಇಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ, ನಾನ್ ಬರ್ತ್ಡೇ ಮಾಡ್ಕೊಂಡಿದ್ದು ಅದು ಬಹಳ ಇದು. ಯಾಕಂದ್ರೆ ನಾನ್ ಬರ್ತ್ಡೇ ಮಾಡ್ಕೊಂಡೇ ಇಲ್ಲ. ನಾನ್ ಜಾಸ್ತಿ ಸುಮ್ಮನೆ ಬರ್ಡೇ ಅಂದ್ರೆ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡಿದ್ದೇವೆ. ಇವತ್ತು ನಾನು ಯಾರ ತಿಂಗಳಲ್ಲಿ ಏನ್ ಕೆಲಸ ಮಾಡೀನಿ ಅದು ಪ್ರತಿಫಲ ಇಲ್ಲ. ಆಕ್ಚುಲಿ ಅವ್ರು ನನ್ನ ಅಣ್ಣ ತಮ್ಮ ಸ್ವರೂಪದಾಗೆ ಬಂದು ಅವ್ರ ಕೆಲಸ ಮಾಡ್ತಾರ. ಅವ್ರು ಇವತ್ತು ಮಿತಿಗೆ ಇಷ್ಟೆಲ್ಲಾ ದುಡ್ಡು ಖರ್ಚು ಮಾಡಿ ನಾನ್ ಸರಿಗೆ ಅವ್ರ ಮಾಡಿದ್ ನೋಡಿದ್ರೆ ನನಗೆ ಕಟ್ಟಿಸ್ ನನ್ನ ಸಹೋದರ ಇದ್ದಾಗೂ ಮಾಡಿಲ್ಲ.
ಅದಕ್ಕ ಇವ್ರ ನನ್ನ ಅಣ್ಣ ತೀರೋದ ಇವ್ರೇ ನನ್ನ ಅಣ್ಣ ತಮ್ಮ ತಿಳ್ಕೊಂಡು ಭಾವಿಸಿ ನಾನು ಮಾತಾಡಿ. ಮತ್ತೆ ಭವಿಷ್ಯದ ಸಿಂದಗಿ ಸರ್, ಯಾವ ಸರ್? ಅಂದ್ರೆ ನೀವು ಹೇಳ್ತಿದ್ರಿ ಈಗ ನೀವು ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿದ ಮೇಲೆ ಮತ್ತೆ ಅಕ್ರಮ ಒತ್ತುವರಿ ಆಗ್ತಾ ಇದೆ ಅಂತ ಹೇಳ್ತಿದ್ರಿ. ಇಲ್ಲ ಮತ್ತೆ ಹೀಗಾದ್ರೆ ನಾನು ಕೇಳ್ಪಟ್ಟೆ, ಅದು ಒತ್ತುವರಿ ಆಗ್ತಾ ಇದೆ ಅಂತ ಕೇಳ್ಪಟ್ಟಿನಿ. ನಾನು ಎಷ್ಟು ನೋಡಿಲ್ಲ. ನಾನ್ ಬೆಳಗ್ಗೆ ಫೋನ್ ಬಂದಿದ್ದು ನನಗೆ ಒಂದ್ 2-3 ಮತ್ತೆ ಅಕ್ರಮ ಗೂಡಂಗಡಿ ಇರ್ತಾ ಇದೆ ಅದು ಇದು ಅಂತ ಹೇಳಿ. ಅದು ತಡೀಲಿಲ್ಲ ಅಂತಂದ್ರೆ ನಾನು ಮುಂದೆ ಹೋರಾಟ ಮಾಡ್ಲಿಕ್ಕೆ ತಯಾರಿ. ಮತ್ತೊಂದ್ಸಲ ಕನ್ಫರ್ಮ್ ಮಾಡಿ ಸರ್, ಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮೂಲ ಕಾಂಗ್ರೆಸ್ ಬಂದಂತವರನ್ನ ಕಡೆಗಣಿಸಿದ್ರೆ ಇದ್ರ ಪರಿಣಾಮ ಏನಾಗುತ್ತೆ? ಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಅನ್ನೋಕ್ಕಿಂತ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಡೆಗಣಿಸಿದ್ರೆ ಮೂಲ ಅನ್ನೋಕ್ಕಿಂತ ಮೂಲ ಅನ್ನೋದಕ್ಕಿಂತ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಡೆಗಣಿಸು ಕಾರ್ಯಕರ್ತರಿಗೆ ಕಡೆಗಣಿಸೋದು ನಮ್ಮ ಭವಿಷ್ಯ ಇರ್ತಾವ. ಕಾರ್ಯಕರ್ತರ ಇದ್ದೇ ನಾವು ಇರ್ತೀವಿ. ನಾವು ಅದಕ್ಕೆ ಕಾರ್ಯಕರ್ತರಿಗೆ ಬೆಳೆಸ್ರಿ, ಆಟೋಮೆಟಿಕ್ ಆಗಿ ನೀವು ಆರಾಮಾಗಿ ನೀವು ಮುಂದಿನ ಅಧಿಕಾರ ಇರ್ಲಿಕ್ಕೆ ಅನುಕೂಲ ಆಗ್ತದೆ. ಯಾಕಂದ್ರೆ ನಾ ಪ್ರಾಬ್ಲಮ್ ಆಗ್ತಾವ. ಯಾಕಂದ್ರೆ ಕಾರ್ಯಕರ್ತರನ್ನ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ? ಕಾರ್ಯಕರ್ತರೇ ಮುಖ್ಯ. ಯಾಕಂದ್ರೆ ಪಕ್ಷದ ಕಾರ್ಯಕರ್ತರೇ ಒಂದು ಬೆನ್ನೆಲುಬು. ಮತ್ತೆ ಅವಕ್ಕೆ ಕಾರ್ಯಕರ್ತರು ಇರ್ಲಿಲ್ಲ ಅಂದ್ರೆ ಯಾವ ಚುನಾವಣೆ ಎದುರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಈ ಮೂಲಕ ಶಾಸಕರಿಗೆ ಏನಾದ್ರು ಹೇಳಕ್ ಬಯಸ್ತೀರಾ? ಶಾಸಕರು ಬಹಳ ಚಾಣಾಕ್ಷದಾರ. ಅವ್ರಿಗೇನ್ ಹೇಳೋದೇನ ನನ್ನ ಅನಿಸಿಕೆ ಪ್ರಕಾರ ಅವ್ರಿಗೇನ್ ಹೇಳೋದು ಅವಶ್ಯಕತೆ ಇಲ್ಲ. ಆ ಈಗಿನ ದಿನಮಾನದಾಗ ಅವರು ಫೇಸ್ಬುಕ್ ಅವು ನೋಡ್ತಿರ್ತಾರ, ಕಮೆಂಟ್ಸ್ ಬರ್ತಿರ್ತಾವ ಅವ್ರ ವಿರುದ್ಧವಾಗಿ. ಯಾಕಂದ್ರೆ ಮೂರು ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಅವರಿಗೆ ತುಂಟ್ರಿಗಳಾಯ್ತ್ರಿ ಅಂತ ಹೇಳಿ ಏನೋ ಕಮೆಂಟ್ಸ್ ಬರ್ತಾರೆ. ತಿದ್ಕೊಂಡ್ರೆ ಚೆನ್ನಾಗಿರುತ್ತೆ ಅಷ್ಟೇ ಹೇಳ್ತೀನಿ. ಒಟ್ಟಾರೆಯಾಗಿ ಇದೆಲ್ಲ ಬೆಳವಣಿಗೆ ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ? ಇದು ಎಲೆಕ್ಷನ್ ಅಂದ್ರೆ ರಾಜಕೀಯನೇ ಸಾಕಂತ ಒಂದ್ ಕಡೆ ಹೇಳ್ತಿದ್ರಿ, ಒಟ್ಟಾರೆ ಬೆಳವಣಿಗೆ ನೋಡಿದ್ರೆ ನಾನು ಇಷ್ಟು ದಿವ್ಸನು ಹೇಳಿದ್ದು ರಾಜಕೀಯ ಸಾಕಂತ ಹೇಳಿದ್ದು ನಾನು. ಯಾಕಂದ್ರೆ ಈ ಅಧ್ಯಕ್ಷ ಅವಧಿ ಮುಗಿದಿಂದ ನನ್ನೂರು ನಾ ಏನೋ ಸುಧಾರಣೆ ಮಾಡ್ಬೇಕಂತ ಏನೋ ಹಂಬಲಿತ್ತು. ಆದ್ರ ಅದಕ್ಕೆ ಅವಕಾಶ ನನ್ಗೆ ಸ್ವಲ್ಪ ಅಲ್ಪಾವಧಿ ಸಿಕ್ಕರು ನನ್ ತೃಪ್ತಿದಾಯಕ ಕೆಲಸ ಮಾಡಿ ನನಗೆ ತೃಪ್ತಿ ಅದ. ಅದಕ್ಕೆ ಸದಸ್ಯರು ಸಹಕಾರ ಕೊಟ್ಟಾರ, ಸಿಬ್ಬಂದಿನೂ ಸಹಕಾರ ಕೊಟ್ಟಾರ. ಪೌರ ಕಾರ್ಮಿಕರಾಗಲಿ, ಪೌರ ಸಿಬ್ಬಂದಿ ಆಗಲಿ ಎಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ಆಗ್ಯಾದ ಅದು. ಇವತ್ತಿನ ಮಿತಿಗೆ ನಾನು ಪೂರ್ವಾವಧಿ ಮುಗಿಸಿದ್ಮೇಲೆ ನಾ ರಾಜಕೀಯ ಮಾಡಬಾರ್ದು. ಮುಂದೆ ನನ್ನ ಕೆಲಸ ನಾನು ಇದು ಮಾಡ್ಕೊಂಡಿರ್ಬೇಕಂತಿತ್ತು. ಇವತ್ತು ನಾನು ರಾಜಕೀಯ ಬಿಡುದಿಲ್ಲ, ರಾಜಕೀಯ ಮಾಡ್ತೀನಿ. ನಾನು ಪ್ರತಿ ಹಳ್ಳಿಗೆ ಹೋಗ್ತೀನಿ. ನಾನು ಪೂರಸಭೆ ರಾಜಕೀಯ ಬಿಟ್ಟು ನಾನು ತಾಲೂಕು ರಾಜಕೀಯ, ಮತಕ್ಷೇತ್ರ ರಾಜಕೀಯ ಮಾಡ್ತೀನಿ. ಈಗ ಸರ್ ಕಟ್ಟ ಕಡೆ ಅಂದ್ರೆ ಕಾರ್ಯಕರ್ತರಿಗೆ ಕೆಲವು ಕಡೆ ಅನ್ಯಾಯ ಆಗ್ತಾ ಇದೆ. ಅವ್ರನ್ನ ನೋಡ್ತಾ ಇಲ್ಲ, ಯಾರು ದುಡಿದಿದ್ದಾರೋ ಪಕ್ಷಕ್ಕೆ ಅವರನ್ನ ಬೆಳೆಸ್ತಾ ಇಲ್ಲ, ಅದು ಮಾಡ್ತಾ ಇಲ್ಲ ಅಂತ ಹೇಳಿ ಆಗ್ತದೆ. ಅಂತ ಕಾರ್ಯಕರ್ತರಿಗೆ ಏನ್ ಕಿವಿ ಮಾತು ಹೇಳ್ತಾರೆ? ಕಡೆಗಣಿಸುವುದು ಯಾರು ಕಡೆಗಣಿಸ್ತಾರೋ ಇದು ಮಾಡ್ತಾರೋ ಅನ್ನೋಕ್ಕಿಂತ ಪಕ್ಷದ ಹೊಡೆದು ಕಡೆಗಣಿಸಿದ್ರು ನೀವು ಪಕ್ಷದ ಪರವಾಗಿರ್ರಿ, ನಾವು ನಿಮಗೆ ಸ್ಪಂದಿಸ್ಲಿಕ್ಕೆ ತಯಾರಿದ್ದೀವಿ. ನೀವು ಯಾವುದೇ ಟೈಮ್ನಲ್ಲೂ ನೀವು ಇದು ಅಪ್ರೋಚ್ ಆಗಿ ನಾವು ನಿಮಗೆ ಸ್ಪಂದಿಸ್ತೀವಿ. ಅಲ್ಲಿಂದ ಸರ್ಕಾರ ಅದ, ನಮ್ಮದೇ ಸರ್ಕಾರ ಅದ. ನಮ್ಮದೇ ಸರ್ಕಾರದಿಂದ ನಾವು ಏನಾದರೂ ಅನುಕೂಲ ಮಾಡ್ಲಿಕ್ಕೆ ಸಾಧ್ಯತೆ ಅದಕ್ಕೆ 100ಕ್ಕೆ 100 ಅದು ಅವ್ರಿಗೆ ನಾನು ಸ್ಪಂದಿಸ್ತೀನಿ. ಅವ್ರ ಕಷ್ಟಕ್ಕೆ ಸ್ಪಂದಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಕಡೆದಾಗಿ ಏನಾಗುತ್ತೆ ಸರ್ ಅಂದ್ರೆ ಕಾರ್ಯಕರ್ತರನ್ನ ಕಡೆಗಣಿಸಿದಾಗ ಅವರೆಲ್ಲ ಒಂದ್ ಕಡೆ ಬಂಡಾಯ ಎದುರಿಸಿದ್ದಾಗ್ತಾರೆ. ಬಂಡಾಯ ಹೇಳೋಕ್ಕಿಂತ ಕಾಂಗ್ರೆಸ್ ಒಂದು ಸಮುದ್ರ ಇದ್ದಂತ ಪಕ್ಷ ಇವತ್ತು ಅಧಿಕಾರನಾಗದ. ಬಂಡಾಯ ಹೇಳೋದ್ರಿಂದ ಅರ್ಥ ಇಲ್ಲ. ಸರ್ ಸಮುದ್ರದಲ್ಲಿ ಕೂಡ ಸುನಾಮಿಗಳು ಸುನಾಮಿ ಸುಂಟ್ರಿಗಳು ಎದ್ದೇ ಹೇಳುತ್ತಲ್ಲ. ಅದಕ್ಕ ಸಮಾಧಾನ ಪಡಿಸ್ಲಿಕ್ಕೂ 108 ದಾರಿ ಅವ. ನಾವು ಕಾರ್ಯಕರ್ತರಿಗೆ ಸಮಾಧಾನ ಪಡಿಸಿ ಅವ್ರ ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ಪ್ರಯತ್ನ ಮಾಡము. ಅವ್ರಿಗೆ ಸ್ಪಂದನೆ ಮಾಡము. ಆ ಸ್ಪಂದನೆ ಸಿಕ್ಕಿಸಿ ಅವ್ರಿಗೆ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡೋಣ. ಈ ಮೂಲಕ ತಮ್ಮ ಅಭಿಮಾನಿಗಳಿಗೆ ಏನ್ ಹೇಳ್ತೀರಿ ಸರ್? ಸರ್, ಅಭಿಮಾನಿ ಅನ್ನೋಕ್ಕಿಂತ ಅವ್ರು ನನ್ನ ಅಣ್ಣತವ್ರಲ್ಲಿ. ನಾನು ಅಭಿಮಾನಿ ಅಲ್ಲ. ಅವ್ರು ಏನೋ ನನಗ್ ಬಗ್ಗೆ ಬಹಳ ಏನೋ ಒಂದ್ ಇಟ್ಕೊಂಡಾರ ಅಷ್ಟೇ. ಅಭಿಮಾನ ಅದ ಅವ್ರಿಗೆ. ಆದ್ರೆ ಅಭಿಮಾನ ಅಲ್ಲ, ನನ್ನ ಅಣ್ಣತಂದ್ರು ಅವರು. ಪ್ರತಿಯೊಂದು ಕಷ್ಟ ಸುಖಕ್ಕೂ ಅವ್ರು ನನ್ ಕೂಡ ನಿಂತಾರ. ಇವತ್ತು ನಾನು ಅಧಿಕಾರನಾಗ ಇಲ್ಲಂದ್ರು ನನ್ನ ಜೊತೆ ನಿಂತಾರ. ನಾ ಅಧಿಕಾರನಾಗ ಇದ್ದಾಗ ನನ್ನ ಅಧಿಕಾರನಾಗಿದ್ದಾಗ ನನ್ನ ಹತ್ರ ಇಲ್ಲ ಅವ್ರು. ಆಕ್ಚುಲಿ ಈಗ ನನ್ನ ಅಧಿಕಾರ ಇಲ್ಲ ಅಂದ್ರೆ ನನ್ನ ಹತ್ರ ಆದ್ರೆ ಅವ್ರು ನಿಜವಾದ ನನ್ನ ಅಣ್ಣತಮ್ಮ. ಅದಕ್ಕೆ ನಾನು ಅವ್ರ ಜೊತೆ ನಾ ಎಲ್ಲದಕ್ಕೂ ಸಹಕಾರದಿಂದ ಇರ್ತೀನಿ. ಎಲ್ಲಾ ರೀತಿಯಲ್ಲಿ ಸ್ಪಂದಿಸ್ತೀನಿ. ಇವ್ರು ಬಿಟ್ಟು ನಾನೇನು ಯಾವುದೇ ರೀತಿ ವೀಕ್ಷಕರೇ, ಇದಿಷ್ಟು ಪುರಸಭೆ ಮಾಜಿ ಅಧ್ಯಕ್ಷರಾದ ಶಾಂತವೀರ್ ಬಿರಾದರ್ ಅವರ ಜೊತೆಗಿನ ಸಂದರ್ಶನ. ಅಂದ್ರೆ ಮಾಜಿ ಅಧ್ಯಕ್ಷರು ಏನ್ ಹೇಳ್ತಾ ಇದಾರೆ ಅಂದ್ರೆ ಇಲ್ಲಿ ಕೆಲವೊಂದ್ ಕಡೆ ಎಲ್ಲೋ ಪಕ್ಷಕ್ಕಾಗಿ ದುಡ್ತಕ್ಕಂತ ಕಾರ್ಯಕರ್ತರನ್ನ ಕಡೆಗಣಿಸುವುದಾಗ್ತಿದೆ ಮತ್ತು ಅವರ ಕುಂದುಕೊರತೆಗಳನ್ನ ಏನೋ ನಿವಾರಿಸುವಲ್ಲಿ ಶಾಸಕರು ವಿಫಲರಾಗ್ತಾ ಇದ್ದಾರೆ. ಮತ್ತು ಹೀಗಾದಾಗ ಮುಂದೆ ಕಾಂಗ್ರೆಸ್ 2028ರ ಚುನಾವಣೆಯಲ್ಲಿ ಇದು ಗಂಭೀರ ಪರಿಣಾಮ ಬೀರುತ್ತೆ ಅಂತೇಳಿ ಅವರು ಒಂದ್ ಕಡೆ ಹೇಳ್ತಾ ಇದ್ದಾರೆ. ಮತ್ತೆ ಅದಷ್ಟೇ ಅಲ್ಲದೆ ಕೂಡ ಅಭಿಮಾನಿಗಳು ಕೂಡ ನನ್ನನ್ನ ಭವಿಷ್ಯದ ನಾಯಕ ಅಂತ ಹೇಳಿ ಬಿಂಬಿಸ್ತಾರೆ. ಅವ್ರ ಅಭಿಮಾನಿಗಳಲ್ಲ, ನನ್ನ ಅಣ್ಣ ತಮ್ಮಂದಿರು.
ಅಂದ್ರೆ ಈಗ ನಾನು ಅಧಿಕಾರದಲ್ಲಿ ಇದ್ದಾಗೆ ಅವರು ನನ್ನ ಜೊತೆ ಬಂದಿಲ್ಲ, ಅಧಿಕಾರ ಬಿದ್ದ ಮೇಲೆ ಅಂದ್ರೆ ನಾನು ಅಧಿಕಾರ ಇಲ್ಲಾರ್ದಲ್ಲಿ ಬಂದಿದ್ದಾರೆ ಅಂತಂದ್ರೆ ಅವ್ರು ನನ್ನ ನಿಜವಾದ ಅಣ್ಣ ತಮ್ಮಂದಿರು. ಮತ್ತು ಮತ್ತೊಂದು ಕನಸು ಹೇಳ್ತಾರೆ, ನಾನು ಕೂಡ ಅವಕಾಶ ಸಿಕ್ಕರೆ ಶಾಸಕನಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ. ಇದು ಇವತ್ತಿನ ವಿಶೇಷ. ನೀವು ನೋಡ್ತಾ ಇದ್ರ ನ್ಯೂಸ್ ಸ್ಪೀಡ್ ಪೋಸ್ಟ್. ನಾನು ಸಂಗಮೇಶ್ ಟಿಗಿ. ನಮಸ್ಕಾರ.